ಇನ್ನು ಎರಡು ಜಬರ್ದಸ್ತ್ ಪ್ರೋಗ್ರಾಮ್ಗಳಿದ್ದಾವೆ ಆಯಿತಾ. ಅದಕ್ಕೂ ಮುಂಚೆ ಒಂದು ಚಿಕ್ಕ ನಮ್ಮ ಕಿರಣ್ ಅವರು ಸ್ಟೇಜ್ ಬರಬೇಕಂತ ಕೇಳ್ಕೊತೀನಿ. ಅವರ ಕಡೆಯಿಂದ ಒಂದು ವಂದನಾರ್ಪಣಾ ಕಾರ್ಯಕ್ರಮ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಚೊಕ್ಕ ಮಾಡೋಕ್ಕಾಗಲ್ಲ, ಅದಕ್ಕೆ ಚಿಕ್ಕದಾಗೆ ಮುಗಿಸ್ಬೇಕಾಗತ್ತೆ. ಒಂದ್ ನಿಮಿಷ ಶುರು ಮಾಡ್ಲಿಕ್ಕೆ ಮುಂಚೆ ಸ್ನೇಹಿತರೆ, ಇದು ಬರೀ ವೋಟ್ ಆಫ್ ಥ್ಯಾಂಕ್ಸ್ ಇವಾಗ ಹೇಳ್ತಿದ್ದಾರೆ, ಆದ್ರೆ ಇನ್ನ ಮುದ್ದಿನ ಪ್ರೋಗ್ರಾಮ್ಸ್, ಇನ್ನ ಜಬರ್ದಸ್ತ್ ಪ್ರೋಗ್ರಾಮ್ಸ್ ಬರಲಿದೆ. ಪಿಕ್ಚರ್ ಅಭಿ ಬಾಕಿ ಇದೆ, ವೇಟ್ ಮಾಡಿ. ಕರೆಕ್ಟ್, ವಂದನಾರ್ಪಣೆ ಮಾಡಲೇಬೇಕು. ಯೂಶಲಿ ಕೊನೆಯಲ್ಲಿ ಮಾಡ್ತಾ ಇದ್ರು, ಆದ್ರೆ ಸ್ವಲ್ಪ ನಾವು ಹೊಸ ಕಲ್ಚರ್ ಬೆಳೆಸ್ಕೊಂಡ ನಂತರ ಮಧ್ಯದಲ್ಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಥ್ಯಾಂಕ್ಸ್ ಕೇಳಕ್ಕೆ ಯಾರು ಇರೋದು ಅದಕ್ಕೋಸ್ಕರ. ಸೊ ಅದೇ ಕ್ವಶನ್ ಬರುತ್ತೆ, ಇಷ್ಟೊಂದು ಜನ ಓಡಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕಾ, ಥ್ಯಾಂಕ್ಸ್ ಯಾಕೆ ಹೇಳಬೇಕು ಅಂತ. ಇದು ನಮ್ಮದೇ ಪ್ರೋಗ್ರಾಮ್ ಅಲ್ವಾ ಅಂತ. ಆದರೆ ನಾವು ಹೇಗೆ ನಮ್ಮ ಸನಾತನ ಪದ್ಧತಿಯಲ್ಲಿ ನಡ್ಕೊಂಡು ಬಂದಿದ್ದೀವಿ, ಗಣಪತಿ ಪೂಜೆ ಮಾಡಿ ಕೊನೆಯಲ್ಲಿ ಮಂಗಳ ಹಾಡ್ತೀವಿ. ಆ ಮಂಗಳ ಹಾಡೋದು ಇದೇ ಇರುತ್ತೆ. ಎಲ್ರಿಗೂ ಧನ್ಯವಾದ ಹೇಳೋದು. ಈ ಧನ್ಯವಾದವನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ ನಾವೆಲ್ಲ ಸೇರಿ ಮಾಡಿದ್ದೀವಿ, ಆದರೆ ಇನ್ನೊಬ್ರು ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ನಾವೇನು ಮಾಡಿದ್ವಿ ಇನ್ನೊಬ್ರಿಗೆ ಗೊತ್ತಿರಲ್ಲ, ಅವ್ರ ಮತ್ತೊಬ್ಬರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಕಿರು ಪರಿಚಯ ಮಾಡೋಣ, ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ. ಅಷ್ಟಕ್ಕೋಸ್ಕರ ಈ ಥ್ಯಾಂಕ್ಸ್ ಗಿವಿಂಗ್ ಅಥವಾ ವಂದನಾರ್ಪಣೆ ಅನ್ನೋದು ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲಿ ಇರುತ್ತೆ. ಸೊ ಮೊದಲನೇದಾಗಿ ನಾವು ಧನ್ಯವಾದ ಹೇಳೋದು ಈ ಆಡಳಿತ ಮಂಡಳಿ ಸೆಂಟ್ ಜೋಸೆಫ್ಸ್ ಕಾಲೇಜ್ ಅವರಿಗೆ. ಯಾಕಂದ್ರೆ ಯೂಶಲಿ ನಮ್ಮೆಲ್ಲ ಪ್ರೋಗ್ರಾಮಲ್ಲಿ ನಮ್ಮ ಸಮಸ್ಯೆ ಆಗೋದು ಒಂದು ಹಾಲ್ ಸಿಗೋದು. ನಮ್ಗೆ ಬೇಕಾಗಿರೋ ದೊಡ್ಡ ಸೈಜ್ದು ಊಟಕ್ಕಾಗಲಿ ಅಥವಾ ಸ್ಟೇಜ್ ಆಗಲಿ ಇನ್ನೊಂದಾಗಲಿ ಇರುವಂಥದ್ದು, ಅಂತ ಹಾಲ್ ಸಿಗೋದು ಯಾವಾಗಲೂ ಕಷ್ಟ. ಸೊ ಈ ಬಾರಿ ಲಕಿಲಿ ವಿ ಗಾಟ್ ಸೆಂಟ್ ಜೋಸೆಫ್ಸ್ ಕಾಲೇಜು ಅವರ ಆಡಳಿತ ಮಂಡಳಿಗೆ ಧನ್ಯವಾದಗಳು. ಲೈಟ್ಸು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದೇ ಆರ್ ವೆರಿ ಕೋಆಪರೇಟಿವ್. ಹೋಪ್ಫುಲಿ ಅವರು ನಮ್ಮ ನೆಕ್ಸ್ಟ್ ಕಮಿಂಗ್ ಎಲ್ಲ ಇವೆಂಟ್ಗೂ ಕೊಡ್ತಾರೆ ಅಂತ ಅನ್ಕೋತೀವಿ. ಹಾಗೆಯೇ ನೆಕ್ಸ್ಟ್ ನಮಗೆ ಈ ಎಲ್ಲ ಹಾಲ್ ಸಿಕ್ಕಿದ ಮೇಲೆ ಇನ್ನೊಂದು ಮುಖ್ಯವಾಗಿ ಬೇಕಾಗೋದು ಧ್ವನಿವರ್ಧಕ. ಯೂಶಲಿ ನೋಡ್ತಿದ್ವಿ ನಾವು ನಮ್ಮದೇ ಸ್ಪೀಕರ್ ಹಾಕೊಂಡು ಯಾವಾಗಲೂ ನಾವು ನಮ್ಮದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಟ್ ಈ ಬಾರಿ ನಾವು ಹೊರಗಡೆಯಿಂದ ಹೈರ್ ಮಾಡಿದ್ದೀವಿ. ಇಲ್ಯೂಷನ್ ಸಿಸ್ಟಮ್, ಆಲ್ ಬಾಯ್ಸ್ ಆರ್ ಹಿಯರ್. ಪ್ರಾಬ್ಲಿ ಐ ಗಾಟ್ ದ ಲಿಂಕ್ ಕರೆಕ್ಟ್ಲಿ ಹಿಯರ್. ಬಿಗಿ, ಮೈರನ್, ಬೆನ್ಸನ್ and Freddy, all four guys are here. Thanks guys, they did a wonderful job for us today. Thank you. ಸೊ PA ಸಿಸ್ಟಮ್ ಅಲ್ಲಿ ಆಯ್ತು. ಬೆಳಿಗ್ಗೆ ಬಂದವಾಗ ನಮ್ಮ ಕಾರ್ಯಕ್ರಮ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ರು. ಯಾಕೆ ಲೇಟ್ ಆಯ್ತು ಅಂತಂದ್ರೆ ಬಹುಶಃ ನಾವು ತುಂಬಾ ಜನ ಇವತ್ತಿನ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಫೋಟೋ ಬೂತ್ ಅಲ್ಲಿ. ಯಾಕಂದ್ರೆ ಆ ಫೋಟೋ ಬೂತ್ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಅದು ಮಾಡಿರೋರು ಯಾರು ಗೊತ್ತಲ್ವಾ? ನಮ್ಮ ಸ್ವಿನ್ನಹಳ್ಳಿಯ ಕನ್ನಡ ಶಾಲೆಯ ಎಲ್ಲ ಟೀಮ್ ಅವರು ಸೇರಿ ಮಾಡಿರೋರು. ಯಾಕೆಂದ್ರೆ ನನಗೆ ಹೇಳಿರೋ ಪ್ರಕಾರ 100+ ಅವರ್ಸ್ ಸ್ಪೆಂಡ್ ಮಾಡಿದಾರಂತೆ ಆ ಇದನ್ನ ಮನೆಯನ್ನ ಕಟ್ಟೋದಕ್ಕೆ ಅಥವಾ ರೆಡಿ ಮಾಡೋದಕ್ಕೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ತಂದು ಹಾಕಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಅವರು 8 ಗಂಟೆಗೆ ನಾವೆಲ್ಲ ಬಂದಿದ್ವಿ. 8 ಗಂಟೆಗೆ ಎಲ್ಲ ಪ್ರೋಗ್ರಾಮ್ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಸ್ಟೇಜ್ ಎಲ್ಲ. ಸೊ 8 ಗಂಟೆಗೆ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಅದನ್ನ ಅಸೆಂಬಲ್ ಮಾಡಿದ್ದಾರೆ. ಯಾಕಂದ್ರೆ ಅದನ್ನ ಅಲ್ಲೆಲ್ಲ ಸಪರೇಟಾಗಿ ತೆಗೆದ್ಬಿಟ್ಟು ಇಲ್ಲಿ ಬಂದು ಅಸೆಂಬಲ್ ಮಾಡಿರೋದು. ಸೊ ಇದನ್ನ ತಂದು ಮಾಡಿದ್ದಾರೆ. ಅವರು ಕೆಲವು ಹೆಸರುಗಳು ಕೊಟ್ಟಿದ್ದಾರೆ. ಯಾರ್ದಾದ್ರು ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಅದೇತ ಭಾವಿಸ್ಬೇಡಿ. ಇದರಲ್ಲಿ ಸಹಕಾರ ನೀಡಿದವರು ಭಾವನಾ ನವೀನ್, ನಿರಂಜನ, ವಂದನಾ, ಸಿಂಧು, ಸುವರ್ಣ, ಕವಿತಾ ಬರ್ಮಾಜಿ, ದೀಪ್ಯಾ ವಸಂತ್, ಜ್ಯೋತಿ ಪಾಟಿಯಾ, ಆದಿತ್ಯ, ಉಮರ್ಜಿ, ರಕ್ಷಾ ರವಿ ಆ್ಯಂಡ್ ಕವಿತಾ ಸುರೇಶ್. ಸೊ ಇವರೆಲ್ಲ ಸೇರಿಬಿಟ್ಟು ಒಂದು ಒಳ್ಳೆ ಫೋಟೋ ಬುಕ್ಕನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಒಂದು ಜೋರಾದ ಚಪ್ಪಳಕ್ಕೆ ಧನ್ಯವಾದ ಹೇಳೋಣ. ಸೊ ನಾವು ಯುಗಾದಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಸೊ ಯುಗಾದಿ ಹಬ್ಬ ಅಂದವಾಗ ಬರೀ ಬರೋದು, ಊಟ ಮಾಡೋದು, ಮಾತಾಡೋದು, ಫೋಟೋ ಹೊಡೆಯೋದು ಹೋದ್ರೆ ಅದೊಂದು ಹಬ್ಬ ಆಗಲ್ಲ. ಹಬ್ಬ ಆಗಬೇಕು ಅಂತಂದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕೇ ಬೇಕಲ್ವಾ? ಸೊ ಬಹುಶಃ ಸ್ವಿನ್ನದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದೇ ಯಾವುದೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಇವೆಂಟ್ಸ್ ಅನ್ನು ಮಾಡೋದೇ ಇಲ್ಲ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟೆಲ್ಲ ಚೆನ್ನಾಗಿ ನಾವು ಇಷ್ಟದಿಂದ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ತುಂಬಾ ಜನರದ್ದು ಪರಿಶ್ರಮ ಇದೆ. ಕೆಲವೊಬ್ರು ಸ್ಟೇಜ್ ಮೇಲೆ ಮಾಡಿದ್ದಾರೆ, ಕೆಲವೊಬ್ರು ಸ್ಟೇಜ್ ಹಿಂದೆ ಮಾಡಿದ್ದಾರೆ. ಎಲ್ಲ ಹೆಸರನ್ನು ಕರೆಯೋಕ್ಕಾಗಲ್ಲ, ಬಹುಶಃ ಎಲ್ಲ ನೀವು ನೋಡಿರ್ತೀರಾ. ಕೆಲವೊಬ್ರು ಪಕ್ಕದ ಹಳ್ಳಿಯಿಂದ ಬಂದಿದ್ದಾರೆ, ಪಕ್ಕದ ಹಳ್ಳಿಯಿಂದ ಬಂದು ಡ್ಯಾನ್ಸ್ ಮಾಡಿದ್ದಾರೆ. ಕೆಲವರು ಇಲ್ಲಿಯವರು ಸ್ವಾಗತ ಕೋರಿ ನಮ್ಮ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಭರತನಾಟ್ಯ ಮಾಡೋಕ್ಕೆ ಯಾರೊಬ್ರು ಪುಟಾಣಿ ಹುಡುಗಿ ಬಂದಿದ್ಲು. ಹಾಗೆಯೇ ನಮ್ಮ ಸ್ವಿನ್ನನ್ನ ಮ್ಯೂಸಿಕ್ ಟೀಚರ್ ಆದ ಮಾನಸ ಶರ್ಮಾ ಅವರು ತಮ್ಮ ಮಕ್ಕಳ ಕರ್ಕೊಂಡು ಬಂದಿದ್ರು ಹಾಡೋದಕ್ಕೆ. ಬಹುಶಃ ಅವರು 2 ಸಾಂಗ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ನಮ್ಗೆ ಗೊತ್ತಿರೋ ಹಾಗೆ ಸ್ವಿನ್ನರ್ನಲ್ಲಿ ಇಬ್ರು ದ್ವಿವಡಿ
ನೃತ್ಯ ಸಂಯೋಜಕರಿದ್ದಾರೆ, ದೀಪಾ ಪಟವಾಲ್ ಅಂಡ್ ಮಾನಸ. ಬಿಫೋರ್ ಕೋವಿಡ್ ಆಯಿತು, ಆಫ್ಟರ್ ಕೋವಿಡ್ ಆಯಿತು, ಇವರು ಡಾನ್ಸ್ಗಳನ್ನ ಮಾತ್ರ ಮಾಡಿಸ್ತಾನೆ ಇದ್ದಾರೆ ಪ್ರತಿ ವರ್ಷ. ಸೊ ಅವರು ಕೂಡ 2-3 ಟೀಮ್ ತಂದಿದ್ದಾರೆ. ಅವ್ರದ್ದು ಮುಗ್ದಿಲ್ಲ, ಇದಾದ್ಮೇಲೂ ಕೂಡ ಬರ್ತಾ ಇರುತ್ತೆ. ಬ್ಲಾಕ್ ಬಸ್ಟರ್ ಇರೋದು ಇದಾದ್ಮೇಲೆ, ಸೊ ಇನ್ನೂ 2 ಬ್ಲಾಕ್ ಬಸ್ಟರ್ ಅವರಿಂದ ಬರ್ತಾ ಇದೆ. ಸೊ ದೀಪಾ ಪಟವಾಲ್ ಅಂಡ್ ಮಾನಸ ಅವರಿಗೂ ಧನ್ಯವಾದಗಳು, ಜೋರಾದ ಚಪ್ಪಾಳೆ ಅವರಿಗೆ. ಸೊ ನಾವು ಈ ಹಬ್ಬವನ್ನೆಲ್ಲ ಮಾಡಿದಾಗ ಊಟ ಅನ್ನೋದು ಬೇಕೇ ಬೇಕು ನಮಗೆ ಅಲ್ವಾ. ಸೊ ಸುಮ್ಮನೆ ಊಟ ಮಾಡೋದು, ನಮ್ಮ ಮನೇಲಿ ಏನೋ ಒಂದು ಮಾಡ್ಕೊಂಡು ತಿನ್ನೋ ಪುಳಿಯೋಗರೆನೋ ಇನ್ನೊಂದೇನೋ ಮಾಡಿಬಿಟ್ರೆ, ಅನ್ನ ಸಾಂಬಾರು ಮಾಡಿದ್ರೆ ಹಬ್ಬದ ಊಟ ಆಗಲ್ಲ. ಸೊ ಅದು ಹಬ್ಬದ ಊಟ ಆಗಿರ್ಬೇಕು. ಸೊ ಹಬ್ಬದ ಊಟಕ್ಕಿಂತ ಮುಂಚೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದಲೇ ಸ್ಟಾರ್ಟ್ ಆಗಿದೆ ಇವತ್ತು. ನಾವು ಮುಂಚೆನೇ ಹೇಳಿದ್ರೆ ನಾವು ಬೆಳಿಗ್ಗೆನೇ ಬಂದಿದ್ವಿ ಸ್ಟೇಜ್ ಎಲ್ಲ ರೆಡಿ ಮಾಡೋದಕ್ಕೆ ಅಂತ. ಸ್ಟೇಜ್ ರೆಡಿ ಮಾಡೋದಕ್ಕೆ ನಾವು ಬಂದವರಿಗೋಸ್ಕರನು ತಿಂಡಿ ಕೊಟ್ಟವರು ಉಡುಪಿ ಡಿಲೈಟ್ಸ್ ಕವಿತಾ ಶೆಟ್ಟಿ ಅಂಡ್ ನಿತೇಶ್ ಅವರು, ಅವರಿಗೂ ಧನ್ಯವಾದಗಳು. ಹಾಗೆ ಜೋರಾಗಿ ಸುಟ್ಟು ಬರ್ತಾ ಇದೆ ಕವಿತಾ ಶೆಟ್ಟಿ ಅಂಡ್ ನಿತೇಶ್ ಅವ್ರದ್ದು. ಬಹುಶಃ ನೀರು ದೋಸೆ ತಿಂದಿರೋರು ಇನ್ನೂ ಅದರ ಟೇಸ್ಟ್ ನೆನೆಸ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಜೋರಾಗಿ ತುಪ್ಪಾಳೆ ತರ್ತಾ ಇದ್ದಾರೆ. ಹಾಗೇನೆ ಮಧ್ಯಾಹ್ನದ ಹಬ್ಬದ ಊಟ, ಇವತ್ತು ಮಧ್ಯಾಹ್ನದ ಹಬ್ಬದ ಊಟ ಜೋರಾಗಿತ್ತು. ಅದನ್ನ ಮಾಡಿದವರು ಯಾರಿಗಾದ್ರೂ ಗೊತ್ತಾ? ಹಬ್ಬದ ಊಟ ಮಾಡಿದ್ಯಾರು ಅಂತ ಮಧು ಕೈ ಎತ್ತಾ ಇದ್ದಾರೆ. ಮಧು ನೀವೇ ಮಾಡಿದ್ದ? ಅಲ್ಲ, ನಮ್ಮ ಭಟ್ರು ಮಾಡಿದ್ದು. ಯಾರು? ನಮ್ಮ ಭಟ್ರು. ದಿನೇಶ್ ಭಟ್ರ? ನಾವು ಅಡುಗೆ ಮಾಡೋದು ಭಟ್ರಾಗಿರ್ಲೇಬೇಕು, ದಿನೇಶ್ ಭಟ್ರ ಅಂತ ಕೇಳಿದೆ. ಓಕೆ, ಅಡಿಗೆಯನ್ನ ಮಾಡಿದವರು ಮೈಸೂರು ಕೆಫೆಯವರು, ಅದ್ಭುತವಾದ ರುಚಿಕರವಾದ ಅಡುಗೆಯನ್ನ ಮಾಡಿಕೊಟ್ಟಂತಹ ನಮ್ಮ ಮೈಸೂರು ಕೆಫೆಯವರಿಗೆ ಧನ್ಯವಾದಗಳು. ಅವ್ರು ಇಲ್ಲಿದ್ದಾರೆ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲ. ಹಾಗೇನೆ ಈ ಊಟವನ್ನು ಮಾಡೋದಕ್ಕಾಗ್ಲಿ ಅಥವಾ ನಾವಿಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದಕ್ಕಾಗ್ಲಿ ಇದ್ರ ಹಿಂದೆ ತುಂಬಾ ಜನ ಸ್ವಯಂ ಸೇವಕರಿದ್ದಾರೆ. ಊಟ ಬಡಿಸುವಾಗ ನೀವು ನೋಡಿದ್ದೀರಾ, ಅಥವಾ ಬೆಳಗ್ಗೆಯಲ್ಲಿ ಕೆಲಸ ಮಾಡೋದನ್ನು ನೋಡಿದ್ದೀರಾ. ಅವ್ರನ್ನೆಲ್ಲ ಹೆಸರು ನೋಟ್ ಮಾಡಕ್ ಆಗ್ತಾ ಇಲ್ಲ. ಬಹುಶಃ ಅದೇ ಕಾರಣದಿಂದ ಅವರನ್ನ ಸ್ವಯಂ ಸೇವಕರು ಅಂತ ಕರೀತಾರೆ. ಅವರ ಹೆಸರುಗಳು ಎಲ್ಲೂ ಬರೋದೇ ಇಲ್ಲ, ಅವ್ರ ಮುಖಗಳು ನಮ್ಗೆ ಗೊತ್ತಿರಲ್ಲ, ಬಟ್ ಅವರೆಲ್ಲ ಕೆಲಸ ಮಾಡಿರ್ತಾರೆ. ಅವರು ಈ ಎಲ್ಲ ಒಂದು ಸಪೋರ್ಟಿವ್ ಆಗಿ ಸಕ್ಸಸ್ ಆಗೋದಕ್ಕೆ ತುಂಬಾ ಕಾರಣವಾಗಿರ್ತಾರೆ. ಸೊ ಅಂತ ಎಲ್ಲ ಸ್ವಯಂ ಸೇವಕರಿಗೂ ಇಲ್ಲಿ ಇರ್ಬೋದು, ಆಚೆ ಇರ್ಬೋದು, ಎಲ್ರಿಗೂ ಧನ್ಯವಾದಗಳು ನಿಮ್ಮ ಒಂದು ಈ ಸಹಾಯಕ್ಕೋಸ್ಕರ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೆಲವೊಬ್ರು ಸ್ಪಾನ್ಸರ್ ಕೂಡ ಇದ್ದಾರೆ, ರಾಫಲ್ ಇದ್ದಾರೆ ಅಥವಾ ಮೇನ್ ಇರ್ಬೋದು. ನಾನೆಲ್ಲ ಅವರೆಲ್ಲರ ಹೆಸರು ಇಲ್ಲಿ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ಅನ್ಕೊಳ್ತೀನಿ. ಅಲ್ಲಿ 2 ಸ್ಟಾಲ್ ಇದೆ, ಹೇಮಂತ ಪ್ರಿಯಾ ಹಾಗೆ ಅವ್ರು ಅಡುಗೆ ಸ್ಟಾಲ್ ಇಟ್ಕೊಂಡಿದ್ದಾರೆ. ಭಾರತಿ ಇವ್ರದ್ದು ಸಾರಿದು ಆ್ಯಂಡ್ ಸಮ್ ಅದರ್ ಜ್ಯುವೆಲರ್ಸ್ ಅನ್ಕೋತೀನಿ, ಸಮಥಿಂಗ್ ರಿಲೇಟೆಡ್ ಲೇಡೀಸ್, ಸಾರಿ ಕರೆಕ್ಟಾಗಿ ಗೊತ್ತಿಲ್ಲ ಏನು ಅಂತ, ಅದಿದೆ. ಹಾಗೆಯೇ ರ್ಯಾಫಲಲ್ಲಿ ಕೂಡ ತುಂಬ ಸ್ಪಾನ್ಸರ್ ಇದ್ದಾರೆ. ಇದರಲ್ಲಿ ಟ್ರೈನ್ ಪ್ರಿಯಾ, ಆಮೇಲೆ ಟೇಸ್ಟ್ ಆಫ್ ಭಾರತ್, ಅಂಗ್ರೆ ಟ್ರಸ್ಟಿ, ದಿವಾಲಿ ರೆಸ್ಟೋರೆಂಟ್ಸ್, ನಿರಂಜನ ಗಿರೀಶ್ ಆರ್ಟ್ಸ್, ಆಮೇಲೆ ಹಿಕೋರಿ ಸ್ಮೋಕ್ಸ್ ಹೌಸ್, ಆಮೇಲೆ ಬ್ಯೂಟಿಕಾ ಎಕ್ಸ್ಪ್ರೆಸ್ ಫೇಶಿಯಲ್, ಆಮೇಲೆ ಇನ್ನು ಕೆಲವೊಂದು ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ಇದೆ. ಇದನ್ನ ಕೆಲವೊಬ್ಬರೆಲ್ಲ ಬಹುಶಃ ಅವರೆಲ್ಲರೂ ಹೆಸರಿಲ್ಲ ಯಾರು ಅಂತ, ಅವರದ್ದೆಲ್ಲ ಸರ್ಪ್ರೈಸ್ ಗಿಫ್ಟ್ಸ್ನೆಲ್ಲ ಸೇರಿಸ್ಬಿಟ್ಟು ಇಟ್ಟಿದ್ದಾರೆ. ರ್ಯಾಫಲ್ ಯಾರ್ಯಾರು ತೊಗೊಂಡಿದ್ದಾರೋ ಅವರಿಗೆಲ್ಲ ಖಂಡಿತ ಏನೋ ಸಿಗುತ್ತೆ. ಸ್ಪೆಷಲ್ ಆಗಿ ನಾವು ಆಲ್ರೆಡಿ ಹೇಳಿದ್ವಿ, ಇದರಲ್ಲಿ ಬಹುಶಃ ಸಾರಿ ಹಾಗೂ ಕೆಲವು ಮೇಕಪ್ ಐಟಮ್ಗಳು ಎಲ್ಲ ತುಂಬ ಇದೆ ಅನ್ಕೋತೀನಿ. ಸೊ ಇವರೆಲ್ಲ ಸ್ಪಾನ್ಸರ್ಗಳಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳೋಣ ಚಪ್ಪಾಳೆಯವರಿಗೆ.